ಯಾಕೆ ಇಲ್ಲಿಗೆ ಬಂದಿದ್ರಿ ಬಿಗ್ ಬಾಸ್ ಹೋಟೆಲ್ ಹತ್ರ ಅಂತ ಹೇಳಿ? ಸರ್ ನಮ್ಮ ಮನೆಯವ್ರು ಬರ್ಬೋದು ಅಂತ ಬಂದ್ವಿ ಸರ್. ಒಳಗಿದಾರಂತ ಇದಾರೆ ಅಂತ ಹೇಳಿದಾರೆ ಸರ್. ಅಣ್ಣನ ಜೊತೆಗೆ ಬಂದಿದ್ದಾರೆ ಅಂತ ಹೇಳಿದ್ರು ಸರ್. ಅದಕ್ಕೆ ನಾವು 10 ಗಂಟೆಗೆ ಬಂದ್ರೆ ಮಕ್ಕಳನ್ನ ಮನೇಲಿ ಮಲಗಿಸಿ ಇಷ್ಟೊತ್ತಿನಾಗ ಬಂದ್ವಿ ಸರ್. ನೋಡೋಣ ಅಂತ ಬಂದ್ವಿ ಸರ್. ಏನಂತ ಹೇಳಿದ್ರು ಇವಾಗ ಪೊಲೀಸರು? ನಮ್ಗೆ ಯಾವ್ದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಸರ್. ಅವ್ರು ಏನು ತಪ್ಪು ಮಾಡಿಲ್ಲ, ಆದ್ರೂ ಆರೋಪಿ ಅಂತ ಅಷ್ಟೊಂದು ಓಡಾಡ್ಸಿರಲ್ಲ ಸರ್. ನನಗೆ ಅದು ಭಾಳ ಬೇಜಾರಾಗ್ತಿತ್ತು ಸರ್. ಸರಿ ಅವ್ರು ಅಟ್ಲೀಸ್ಟ್ ಅವ್ರ ಜೊತೆ ನಿಂತು ಒಂದ್ಸರಿ ಮಾತಾಡ್ಬೇಕು ಅನಿಸ್ತಿದೆ ಸರ್, ಅಷ್ಟೇ. ಈಗ ಇಲ್ಲಿ ಮೇನ್ ಕರ್ಕೊಂಡ್ ಬಂದಿರೋದು ಮಾಜರ್ಗೆ ದುಡ್ಡು ಏನಾದ್ರು ತಗೊಂಡ್ಬಂದಿದ್ರ ಅಂತ ಅಲ್ಲಿಂದ ಬಂದಾಗ? ಯಾವಾಗಾದ್ರು ಯಾವ ದುಡ್ಡು ತಂದಿಲ್ಲ ಸರ್. ಯಾರಾದ್ರೂ ಬಾಡಿಗೆ ಹೋದಾಗ 10 ರೂಪಾಯಿ ಅಲ್ಲ 100 ರೂಪಾಯಿ ಎಕ್ಸ್ಟ್ರಾ ಮಿಸ್ ಎಣಿಸುವಾಗ 100 ರೂಪಾಯಿ ಎಕ್ಸ್ಟ್ರಾ ಬಂದ್ರೆ ಅವ್ರಿಗೆ ಫೋನ್ ಮಾಡಿ ಅಣ್ಣ 100 ರೂಪಾಯಿ ಎಕ್ಸ್ಟ್ರಾ ಬಂದಿತ್ತಣ್ಣ ಅಂತ ಹೇಳಿ ಫೋನ್ ಪೇ ಮಾಡೋರು ಸರ್. ಅಂತ ದುಡ್ಡು ತರೋಂಥ ವ್ಯಕ್ತಿ ಅಲ್ಲ ಸರ್ ನಮ್ಮ ಮನೆಯವ್ರು. ಬೇಕಾದ್ರೆ ನಮ್ಮ ಮನೆಗೆ ಬಂದು ಚೆಕ್ ಮಾಡಿ ನೋಡ್ರಿ ಸರ್, ನಾವೇನು ಬೇಜಾರಾಗಲ್ಲ. ಈಗೇನು ಮೀಟ್ ಮಾಡೋವರೆಗೂ ಹೋಗಲ್ವಾ ಹೇಗೆ? ಇಲ್ಲ ಸರ್, ಹೋಗಲ್ಲ, ಮೀಟ್ ಮಾಡೇ ಹೋಗ್ತೀವಿ ಸರ್. ನಾವು ಇಲ್ಲೇ ಇರ್ತೀವಿ ಸರ್. ಏನು ಹೇಳಿಲ್ಲ ಸರ್. ನಾವು ಅಣ್ಣನ ಜೊತೆ ಬರ್ಬೋದು ಏನೋ ಅಂತ ಬಂದ್ವಿ ಸರ್. ಸರ್ ಪೊಲೀಸ್ನವ್ರು ಫೋನ್ ಮಾಡಿದ್ರು ಸರ್. ನಾನು ಯಾವ ಸ್ಟೇಷನ್ನೇರು ಎಲ್ಲಿ ದುರ್ಗದರ ಬೆಂಗಳೂರು ಅಂತ ಗೊತ್ತಿಲ್ಲ ಸರ್. ನಿಮ್ಮ ಕಾರ್ ಮಾಜರ್ ಮಾಡ್ತೀವಿ, ತಗೊಂಡೋಗ್ತೀವಿ, ಕೀ ಎಲ್ಲಿದೆ ಅಮ್ಮ ಅಂತ ಕೇಳಿದ್ರು ಸರ್. ಏನು ಹೇಳಿಲ್ಲ ಸರ್. ನಿಮ್ಮೂರಲ್ಲಿ ಇದೆಯಾ ಅಂದ್ರೆ ಹ್ಞೂ ಸರ್, ನಮ್ಮೂರಲ್ಲೇ ನಮ್ಮ ಮನೆ ಹತ್ರನೇ ಇದೆ. ಸರಿ ನಾಳೆ ಬರ್ತೀವಮ್ಮ, ಫೋನ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದು ಸರ್. ನಮ್ಮ ಮನೆ ಹತ್ರನೇ ಇದೆ ಸರ್, ಐನಳ್ಳಿ ಕುರುಬ್ರಟ್ಟಿಯಲ್ಲಿ. ಇಲ್ಲ ಸರ್, ನಾವು ಹೋಗಲ್ಲ ಸರ್. ಮಕ್ಕಳ ಪರಿಸ್ಥಿತಿ ಹೇಳ್ಬಾರ್ದು ಸರ್. ಅವ್ರನ್ನ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇರ್ತಿರ್ಲಿಲ್ಲ ಸರ್. ಈಗ ಪಪ್ಪ ಎಲ್ಲಮ್ಮ ಅಂತ ದಿನ ಕೇಳ್ತಾರೆ ಸರ್. ಬೆಳಗ್ಗೆ ಆದ್ರೆ ರಾತ್ರಿ ನಮ್ಮ ತೋರ್ಸಮ್ಮ, ಈ ನ್ಯೂಸಲ್ಲೆಲ್ಲ ಯಾಕಮ್ಮ ಪಪ್ಪ ಹಿಂಗ್ ಓಡಾಡ್ತಿದ್ದಾರೆ ಅಂತ ಕೇಳ್ತಾರೆ ಸರ್. ಸ್ಕೂಲಲ್ಲೆಲ್ಲ ಮಕ್ಕಳು ಟೀಚರ್ಸ್ ಕೂಡ ಫೋನ್ ಮಾಡಿ ಹಿಂಗ್ ಕೇಳ್ತಾರೆ ಸರ್. ನಾವ್ ಏನು ಉತ್ತರ ಹೇಳ್ಬೇಕು ಸರ್? ಟೀಚರ್ಸ್ ಕೂಡ ಹೇಳ್ತಾರೆ ಸರ್, ನಿಮ್ಮ ಮನೆಯವ್ರು ಎಷ್ಟು ಒಳ್ಳೆಯರು, ನಮಗೆ ಗೊತ್ತು, ಅವ್ರ ಜೊತೆ ಮಾತಾಡ್ತಿದ್ವಿ, ಫಂಕ್ಷನ್ಗೆಲ್ಲ ಬರೋರು, ಪೇರೆಂಟ್ಸ್ ಮೀಟಿಂಗಿಗೆಲ್ಲ ಬರೋರು ಅಂತ ಹೇಳ್ತಾರೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.